ನಾರದರು ಯಾರು ಎನ್ನೋದು ಪುರಾಣ ಬಲ್ಲವರಿಗೆ ಗೊತ್ತಿದೆ. ಆದರೆ ತ್ರಿಲೋಕ ಸಂಚಾರಿ ಧ್ಯಾನಕ್ಕಾಗಿ ಇಲ್ಲಿಗೆ ಬಂದಿದ್ರು ಎನ್ನುವುದು ಮಾತ್ರ ಬಹಳ ಜನರಿಗೆ ತಿಳಿದಿಲ್ಲ. ಹೌದು, ನಾರದ ಮುನಿ ರಾಯಚೂರು ಜಿಲ್ಲೆಯಲ್ಲಿ ಹರಿದಿರುವ ಕೃಷ್ಣೆಯ ಒಡಲಲ್ಲಿ ಇರುವ ನಡುಗಡ್ಡೆಯಲ್ಲಿ ತಪಸ್ಸು ಮಾಡಿ ಹೋಗಿರುವ ಕುರುಹು ನಾರದಗಡ್ಡೆ ಸ್ವರೂಪದಲ್ಲಿ ನಮ್ಮ ಮಧ್ಯೆ ಉಳಿದುಕೊಂಡಿದೆ. ಪುರಾಣದಲ್ಲಿ ಕೇಳಿಬರುವ ನಾರದ ಮುನಿಗಳು ರಾಯಚೂರು ಜಿಲ್ಲೆಯ ಕೃಷ್ಣಾ ನದಿ ಮಧ್ಯದಲ್ಲಿರುವ ನಡುಗಡ್ಡೆಯಲ್ಲಿ ಬಂದು ತಪಸ್ಸು ಮಾಡಿದರು ಎನ್ನುವುದು ಅಹಿತ್ಯ. ರಾಯಚೂರು ತಾಲೂಕಿನ ಬುರ್ದಿಬಾಡ ಸಮೀಪದ ನಾರದಗಡ್ಡೆಗೆ ನಾವು ಇವತ್ತು ಕೃಷ್ಣಾ ನದಿಯನ್ನು ದಾಟಿ ದೋಣಿಯಲ್ಲಿ ಬಂದಿದ್ದೀವಿ. ಏನಿದೆ ಇಲ್ಲಿ ಸ್ಥಿತಿಗತಿ ನೋಡೋಣ ಬನ್ನಿ. ರಾಯಚೂರು ಜಿಲ್ಲಾ ಕೇಂದ್ರದಿಂದ 35 ಕಿಲೋಮೀಟರು ಹಾಗೂ ತೆಲಂಗಾಣದ ಜೋಗುಳಾಂಬ ಗದ್ವಾಲ್ ಜಿಲ್ಲೆಯಿಂದಲೂ 35 ಕಿಲೋಮೀಟರ್ ಅಂತರದಲ್ಲಿ ಈ ನಾರದಗಡ್ಡೆ ಇದೆ. ಶ್ರೀ ಚನ್ನಬಸವೇಶ್ವರ ದೇವಾಲಯವೂ ಇಲ್ಲಿದೆ. ಇಲ್ಲಿಗೆ ಸಮೀಪದ ಬುರ್ದಿಪಾಡಗೆ ಬರಲು ಸಾರಿಗೆ ಬಸ್ ಸೌಕರ್ಯವಿದೆ. ಅಲ್ಲಿಂದ ಕೃಷ್ಣಾ ನದಿಯ ದಡಕ್ಕೆ ಬಂದು ದೋಣಿಯ ಮೂಲಕ ಈ ನಡುಗಡ್ಡೆಗೆ ತಲುಪಬಹುದಾಗಿದೆ. ನದಿಯಲ್ಲಿ ನೀರಿನ ಒಳಹರಿವು ಹೆಚ್ಚಿದ್ದಾಗ ಎಂಜಿನ್ ಬೋಟ್ ಹಾಗೂ ನೀರಿನ ಪ್ರವಾಹ ಕಡಿಮೆ ಇರುವಾಗ ತೆಪ್ಪ ಬಳಸಿ ಭಕ್ತರು ನಡುಗಡ್ಡೆಗೆ ಹೋಗಿ ಬರುತ್ತಾರೆ. ನಾವಿಕರು ಆಚೆ ದಡ ತಲುಪಿಸಲು ಹಾಗೂ ಅಲ್ಲಿಂದ ಮರಳಿ ಕರೆತರಲು ಪ್ರತಿಯೊಬ್ಬರಿಂದ 100 ರೂಪಾಯಿ ಪಡೆಯುತ್ತಾರೆ. ದೋಣಿಯಲ್ಲಿ ಸಾಗಿ ನದಿ ತೀರ ತಲುಪಿದ ಮೇಲೆ 5 ನಿಮಿಷ ಕಾಲ್ನಡಿಗೆಯಲ್ಲಿ ಸಾಗಿದರೆ ಶಿಲಾಮಂಟಪದ ಅವಶೇಷ ಕಾಣಸಿಗ್ತದೆ. ಸ್ವಲ್ಪ ಒಳಗೆ ಹೋದರೆ ನಾರದಗಡ್ಡೆಯ ಶ್ರೀ ಚನ್ನಬಸವೇಶ್ವರ ದೇವಾಲಯವೂ ಕಾಣುತ್ತದೆ. ಇದೇ ಸ್ಥಳದಲ್ಲಿ ನಾರದರು ತಪಸ್ಸು ಮಾಡಿದ್ದರು ಎನ್ನುವುದಕ್ಕೆ ಹಲವು ಅಹಿತ್ಯಗಳಿವೆ ಎನ್ನುತ್ತಾರೆ ಸ್ಥಳೀಯರು. ಇನ್ನು ಇಲ್ಲಿ ನಾರದರು ಗುಡಿ ಹೆಂಗೆ ಸ್ಥಾಪನೆ ಆಗೈತಂತ, ನಾರದರು ಕೇಕ ಅರಣ್ಯದಲ್ಲಿ ತಪಸ್ಸು ಕುಂತಿರ್ತಾರೆ, ಕೋಟಿ ಜಪ ನಡ್ತಿರ್ತದೆ. ಅಂತಲ್ಲಿ ದೇವತೆಗಳ ಹತ್ರ ತಿರುಗಾಡೋ ಕಾಲಕ್ಕೆ ನಾರದನ ಕಾಲು ತಾಕೈತೆ. ಆವಾಗ ಪಾರ್ವತಿ ಪರಮೇಶ್ವರ ಹತ್ರ ಹೋಗಿ ಹಿಂಗೆ ಏನು ಸ್ವಾಮಿ ಹಿಂಗೆ ತಾಕೈತೆ ಅಂದ್ರೆ ಅವ್ರು ಕೋಟಿ ಜಪ ಮಾಡ್ತಾರಪ್ಪ, ದೊಡ್ಡ ದೋಷ ಏನು ಮಾಡಿದ್ರೆ ನಿವಾರಣೆ ಆಗ್ತದೆ. ಕೇಕ ಅರಣ್ಯ ಇರಬೇಕು, ಮುಂದೆ ಜಲ ಹರಿತಿರ್ಬೇಕು. ಅಂತಲ್ಲಿ 41 ದಿವಸ ತಪಸ್ಸು ಮಾಡಿ ಆವಾಗ ಬಂದು ಪಾರ್ವತಿ ಪರಮೇಶ್ವರ ಬಂದು ಆಶೀರ್ವಾದ ಮಾಡಿ ಆವಾಗ ನಾರದ ಮುನೇಶ್ವರ ಲಿಂಗ ಪ್ರತಿಷ್ಠೆ ಮಾಡಿದ ಸಲುವಾಗಿ ನಾರದಗಡ್ಡೆ ಅಂತ ಆಗೈತೆ ಈ ಸ್ಥಾನ. ನಾರದ ತಪಸ್ಸು ಮಾಡಿಬಿಟ್ಟು ಇಲ್ಲಿ ಒಂದು ಲಿಂಗ ರೂಪದಲ್ಲಿ ಆ ಲಿಂಗ ಸ್ಥಾಪನೆ ಮಾಡಿ ಹೋಗಿರ್ತಕ್ಕಂಥ ಗಡ್ಡೆ ಇದು. ಇದು ಅತಿ ಪುರಾತನವಾಗಿರ್ತಕ್ಕಂಥ ಸ್ಥಳ ಇದು. ಕೃಷ್ಣಾ ನದಿಗೆ ತೆಲಂಗಾಣದಲ್ಲಿ ಕಟ್ಟಿರುವ ಜುರಾಲಾ ಜಲಾಶಯದ ಹಿನ್ನೀರು ಈ ದ್ವೀಪವನ್ನು ಆವರಿಸಿಕೊಂಡಿದೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಗೋವಾದ ಪ್ರವಾಸಿಗರು ಪ್ರತಿ ಶನಿವಾರ ಭಾನುವಾರ ತಂಡಗಳಲ್ಲಿ ಆಗಮಿಸುತ್ತಾರೆ. ಫಸ್ಟ್ ಟೈಮ್ ಬಂದಾಗ ಇದೆಲ್ಲ ನೋಡಿಬಿಟ್ಟು ಒಳ್ಳೆ ಹೆಂಗೆ ಅನಿಸ್ತು ಅಂದರೆ ಐಲ್ಯಾಂಡ್ ಮಧ್ಯದಲ್ಲಿದೆ. ತುಂಬ ಇಲ್ಲಿಗೆ ಬಂದ ತಕ್ಷಣ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಬಂದು ಹಳೆ ಕಾಲದ್ದೆಲ್ಲ ನೋಡಿ ತುಂಬ ಇಷ್ಟ ಆಯಿತು. ಇವಾಗ ಬಂದಿರೋದು 3ನೇ ಸರಿ. ಈ ಸುಂದರ ನಡುಗಡ್ಡೆಯಲ್ಲಿ ಸರ್ಕಾರವು ಮೂಲ ಸೌಕರ್ಯ ಕಲ್ಪಿಸಬೇಕು ಎಂಬ ಒತ್ತಾಯವೂ ಇದೆ. After visiting this Naradagadde, we had a full of positive energy where Narada has done his tapasya and all. And here the surrounding is very peaceful and calm. It has got all spiritual values, so that they can attract more and more foreign tourists also. So it is better, it is a request from all of us visitors over here to develop this region. ಇಲ್ಲಿ ಜುರಾಲಾ ಸೇತುವೆ ನಿರ್ಮಾಣವಾದಾಗಿನಿಂದಲೂ ಇಲ್ಲಿ ಮೂಲ ಸೌಕರ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸಲಾಗುತ್ತದೆ. ಆದರೂ ಬೇಡಿಕೆ ಈಡೇರಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ಈ ಜುಲಡೆ ಡ್ಯಾಮ್ ಆದಮೇಲೆ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅನಾನುಕೂಲಗಳು ತುಂಬ ಇದೆ. 2004ರಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಯ್ತು ರೀ, ನೀಲನಕ್ಷೆ ಆಯಿತು. ಇದುವರೆಗೆ ಅಂದರೆ 2004ರಲ್ಲಿ ಸುಮಾರು 20 ವರ್ಷಗಳಾದರೂ ಸಹ ನೀವು ಕನಿಷ್ಠ ಒಂದು ತಡೆಗೋಡೆ ಕಟ್ಟಲಿಕ್ಕೆ ಆಗಲ್ಲಪ್ಪ ಅಂತಂದರೆ ನಿಮ್ಮದೆಂಥ ಸರ್ಕಾರ ಸರ್. ವೈರಾಗ್ಯ ನಿಧಿ ನಿರಂಜನ ನಾರದಗಡ್ಡೆ ಚನ್ನಬಸವೇಶ್ವರ ಸ್ವಾಮಿಗಳು ಜೀವಂತ ಸಮಾಧಿ ಸ್ಥಾನ ಇದು. ಇಂಥ ಸ್ಥಾನ ಎಲ್ಲಿನೂ ಇಲ್ಲ ನಮ್ಗೆ ತಿಳಿದ ಮಟ್ಟಿಗೆ. ಈ ಸ್ಥಾನಕ್ಕೆ ಒಂದು ಮೂಲಭೂತ ಸೌಕರ್ಯ ಆಗಲಿ, ಪ್ರತಿಯೊಂದು ಬ್ರಿಡ್ಜ್ ಇಲ್ಲ, ಒಂದು ರೋಡ್ ವ್ಯವಸ್ಥೆ ಇಲ್ಲ. ಇಲ್ಲಿ ಬರೋಂಥ ಭಕ್ತರು ಇವತ್ತು ಭಾಳಷ್ಟು ಸುಮಾರು ಒಂದು 50 ಜನ 60 ಜನ ಪ್ರತಿ ಸಂಡೇ ಬರ್ತಾರೆ ರೀ, ಪ್ರತಿ ಮಂಗಳವಾರ ಬುಧವಾರನೂ ಬರ್ತಾರೆ. ಅಂಥವ್ರಿಗೆ ಇಲ್ಲೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು.
ಇನ್ನು ಮೊಸಳೆಗಳು ಹೆಚ್ಚಾಗಿವೆ, ಪ್ರವಾಸಿಗರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಇದರ ಜೊತೆಗೆ ಜುರಾಲಾ ಸೇತುವೆ ನಿರ್ಮಾಣವಾದ ನಂತರ ಮುಳುಗಡೆಯಾದ ಹೊಲಗಳ ರೈತರಿಗೆ ಸಮರ್ಪಕ ಪರಿಹಾರ ನೀಡಬೇಕೆಂದು ಒತ್ತಾಯಿಸುತ್ತಾರೆ ಸ್ಥಳೀಯರು. ಆದರೆ ಇವರು ಸರಿಯಾದ ರೈತರಿಗೆ ಸರಿಯಾದ ಕಾಂಪನ್ಸೇಷನ್ ಕೊಡಲಿಲ್ಲ. ಇವತ್ತಿನವರೆಗೂ ಹೊಲಗಳಿಗೆ ಸರಿಯಾಗಿ ಕೊಡಲಿಲ್ಲ, ಒಂದು ಪೈಪ್ಲೈನ್ ಕೊಡಲಿಲ್ಲ, ಸರಿಯಾದ ಮನೆಗಳು ಹಸ್ತಾಂತರ ಮಾಡಲಿಲ್ಲ. ರೈತರು ಅಲ್ಲಿ ಹೋಗಿ ಎ ಸಿ ಆಫೀಸ್ಗೆ ಹೋಗಿ ಕೇಳಿದರೆ ಅಲ್ಲಿ ಒಬ್ಬ ನಮಗೆ ಜುರಾಲ ಸೆಕ್ಷನ್ಗೆ ಒಬ್ಬ ಎ ಸಿ ಕೊಡ್ರಿ ಅಂತ ಕೇಳಿದ್ವಿ. ಅವಾಗ ಅದನ್ನು ಕೊಡಲಿಲ್ಲ. ಕನಿಷ್ಠ ನಮಗೆ ಈ ಮುಳುಗಡೆ ಆದ ರೈತರಿಗೆ 2 TMs ನೀರು ಬೇಕಂತ ಕೇಳಿದ್ವಿ ನಮಗೆ, ಅವರು ಸೆಲ್ಫ್ ಲಿಫ್ಟ್ ಇರಿಗೇಷನ್ ಸಲುವಾಗಿ. ಅದಕ್ಕೂ ಪರ್ಮಿಷನ್ ಸರಿಯಾಗಿ ಕೊಡಲಿಲ್ಲ ಅವಾಗ. ಐತಿಹಾಸಿಕವಾಗಿ ಹಾಗೂ ಪ್ರಾಕೃತಿಕವಾಗಿಯೂ ಮಹತ್ವದ ತಾಣವಾಗಿರುವ ಈ ನಡುಗಡ್ಡೆ ಅಭಿವೃದ್ಧಿಗೆ ಸರ್ಕಾರ ಹಲವು ಯೋಜನೆ ರೂಪಿಸಿದೆ. ಜೋರಾಲ ಒಂದು ಏನು ಡ್ಯಾಮ್ ಇದೆ ಅದರಿಂದ ಸಿಕ್ಕಿರ್ತಕ್ಕಂಥ CSR ಫಂಡಿಂದ ನಾವು ಕೆಲವೊಂದು ಈಗ ಅಭಿವೃದ್ಧಿ ಕಾಮಗಾರಿಗಳನ್ನು ತೊಗೊತಿದ್ದೀವಿ. ಸೋಷಿಯೋ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಫಂಡಿಂದ ಯಾತ್ರಿ ನಿವಾಸ ಮಾಡ್ತಕ್ಕಂಥದ್ದು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ನಿಂದ. ಅಲ್ಲದೆ ಕೆಲವು ಸ್ನಾನಗೃಹಗಳು, ಶೌಚಾಲಯ ಇದೊಂದು ನಿರ್ಮಾಣ ಮಾಡಲಿಕ್ಕೆ ಈಗ ನಾವು ಯೋಚನೆ ಮಾಡ್ಕೊಳ್ತಿದ್ದೀವಿ. ಅದರ ಜೊತೆಗೆ ಮೊಸಳೆಗಳ ಕಾಟ ಸ್ವಲ್ಪ ಹೆಚ್ಚಾಗಿದೆ. ಅಲ್ಲಿ ಮೊಸಳೆ ಕಾಟ ಅನ್ನೋದಕ್ಕಿಂತ ಅಲ್ಲಿ ಮೊಸಳೆಗಳು ತುಂಬ ಹೆಚ್ಚಾಗಿದ್ದಾವೆ. ಹಾಗಾಗಿ ಅಲ್ಲಿ ಯಾರು ನದಿ ನೀರಿಗೆ ಸ್ನಾನಕ್ಕೆ ಇಳಿತಾರೋ ಅಲ್ಲಿ ಫೆನ್ಸಿಂಗ್ ಮಾಡಿ ಆ ಒಂದು ಅಷ್ಟೇ ಜಾಗದಲ್ಲಿ ಸ್ನಾನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಸ್ಲಿಕ್ಕೆ ನಾವು ಯೋಜನೆಯನ್ನು ರೂಪಿಸ್ಕೊಳ್ತಿದ್ದೀವಿ. ನಾರದಗಡ್ಡೆಯಲ್ಲಿ ನಾರದ ಮುನಿಗಳ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು. ನಡುಗಡ್ಡೆ ಮಧ್ಯೆ ವೀಕ್ಷಣಾ ಗೋಪುರ, ಇತಿಹಾಸ ಬಿಂಬಿಸುವ ಪ್ರತಿಕೃತಿಗಳ ರಚನೆ ಸೇರಿದಂತೆ ಈ 108 ಎಕರೆ ಪ್ರದೇಶದ ಅಭಿವೃದ್ಧಿಗೆ ನೀಲನಕ್ಷೆ ಸಿದ್ಧಪಡಿಸುವ ಕೆಲಸ ಆಗಬೇಕೆಂಬುದು ಪ್ರವಾಸಿಗರ ಒತ್ತಾಯ.